ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. KK ನ್ಯಾಷನಲ್ ಅಕಾಡೆಮಿ ವತಿಯಿಂದ ಇವತ್ತು ನಿಮ್ಮ ಮುಂದೆ ತರುವಂತಹ ಟಾಪಿಕ್ ಯಾವುದಪ್ಪ ಅಂತಂದ್ರೆ, ಭಾರತ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಕೇಂದ್ರ ಸರ್ಕಾರ ನಿಮ್ಮ ಮುಂದೆ ತರುವಂತಹ ಟಾಪಿಕ್ ಇದಾಗಿದೆ ಸ್ನೇಹಿತರೆ. ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕಾಣ್ತಾ ಇದ್ದೀವಿ, ಇದರಿಂದ ಬರ್ತಕ್ಕಂಥ 2ರಿಂದ 3 ಕ್ವಶನ್ ಅಂತೂ ಫಿಕ್ಸ್ ಇರ್ತವೆ. ಕೇಂದ್ರ ಸರ್ಕಾರ ಅಂತ ಬಂದಾಗ ಎಲ್ಲವೂ ಇನ್ಕ್ಲೂಡ್ ಆಗ್ತವೆ ಕೇಂದ್ರ ಸರ್ಕಾರದಲ್ಲಿ, ಈಗ ಗೊತ್ತಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದೆ ಯಾವ ರೀತಿ ಕ್ವಶನ್ ಕೇಳಬಹುದು ನಿಮ್ಗೆ ನೋಡಿ ಸ್ನೇಹಿತರೆ, ಇದು ರೆಫರ್ ಮಾಡಿರ್ತಕ್ಕಂಥ ಗೋರ್ಮೆಂಟ್ ರೆಫರೆನ್ಸ್ ಬುಕ್ ಮೂಲಕನೇ ನಾನು ನಿಮ್ಗೆ ತರ್ತಾ ಇದ್ದೀನಿ. ಈ ಟಾಪಿಕ್ ನಾನು ನೋಟ್ಸ್ ಮಾಡಿಬಿಟ್ಟು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾನಂತೂ ಗೊತ್ತು ಗಣೇಶ್ CM ಸಿಂಧನೂರ್ ಅಂತ. ಓಕೆ, ಅದೆಲ್ಲ ಬೇಡ. ಈಗ ಈ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಅಂತ ಬಂದಾಗ ಅಪ್ಡೇಟ್ ಅಂದ್ರೆ ಈಗ ಪ್ರೆಸೆಂಟ್ ನಿಮ್ಮ 10th 9th 8th ಅದೇ ರೀತಿಯಾಗಿ PUC ಈ ಬುಕ್ಗಳನ್ನೇ ಕವರ್ ಮಾಡಿಬಿಟ್ಟು ನಿಮ್ಮ ಮುಂದೆ ತಂದಿರ್ತಕ್ಕಂಥ ನೋಟ್ಸ್ ಇದು. ಓಕೆನಾ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ನೋಡಿ. ಮತ್ತೊಮ್ಮೆ ಈಗ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಅವರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಈ ರೀತಿಯಾದ PDF ನೋಟ್ಸ್ ಕೂಡ ಬೇಕಂತಂದಾಗ ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ ಸ್ನೇಹಿತರೆ. ಆ ಲಿಂಕ್ ಬಳಸುವ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಅಲ್ಲಿ ಪ್ರತಿಯೊಂದು ನೋಟ್ಸ್ ಕೂಡ ಸಿಗ್ತವೆ. ಓಕೆನಾ ಸ್ನೇಹಿತರೆ? ಓಕೆ, ಕ್ಲಾಸ್ ಮುಂದುವರಿಸೋಣ. ನೋಡಿ ಸ್ನೇಹಿತರೆ, ಇನ್ನು 4 or 5 days ಅಲ್ಲಿ ನಿಮಗೆ ವಿಲೇಜ್ ಅಕೌಂಟೆಂಟ್ ಅಂದ್ರೆ VA ಗ್ರಾಮ ಲೆಕ್ಕಾಧಿಕಾರಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮಂತ್ ಅಂದ್ರೆ 15ರಲ್ಲಿದ್ದ PDO ಕೂಡ ನೇಮಕಾತಿ ಆಗ್ತಾ ಇದೆ. PDO ಕೂಡ ನೇಮಕಾತಿ ಆಗ್ತಾ ಇದೆ. ಅದೇ ರೀತಿಯಾಗಿ VA ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ KS ನಿಮಗೆ ಮೇ ತಿಂಗಳಲ್ಲೇ ಎಕ್ಸಾಮ್ ಇದೆ. ಇವು ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗಲೇಬೇಕು ಸ್ನೇಹಿತರೆ. ಯಾಕಂತಂದಾಗ ಇದರಿಂದ ಅಪ್ಡೇಟ್ ಆಗಿರ್ತಕ್ಕಂಥ ಅಂದ್ರೆ ಈ ಪ್ರೆಸೆಂಟ್ ಇರ್ತಕ್ಕಂಥ ಎಲ್ಲವೂ ಕೂಡ ನ್ಯೂ ಅಪ್ಡೇಟ್ ಮೇಲೇನೆ ಕ್ವಶನ್ ರೈಸ್ ಆಗುತ್ತೆ ಸ್ನೇಹಿತರೆ. ನ್ಯೂ ಅಪ್ಡೇಟ್ ಮೇಲೇನೆ ಕ್ವಶನ್ ರೈಸ್ ಆಗುತ್ತೆ, ಅದನ್ನು ಸರಿಯಾಗಿ ನೋಡ್ಕೊಳ್ರಿ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಅದೇ ರೀತಿಯಾಗಿ ಈ ರೀತಿ ನೋಟಿಫಿಕೇಶನ್ ಆಗಿರ್ಬೋದು, ಪ್ರತಿಯೊಂದು ನ್ಯೂ ಅಪ್ಡೇಟ್ ಬಂದರೆ ವೀಕ್ಷಣೆ ಮಾಡಲು, ನಿಮಗೆ ಮಾಹಿತಿಯನ್ನು ತಿಳಿಸಲು ಈ ಚಾನಲ್ ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಮುಂದೆ ಹೋಗೋಣ ಸ್ನೇಹಿತರೆ. ಓಕೆ, ಕೇಂದ್ರ ಸರ್ಕಾರ ಅಂತ ಬಂದಾಗ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಯಾವೆಲ್ಲ ಕೇಂದ್ರ ಸರ್ಕಾರದಲ್ಲಿ ಒಳಗೊಂಡಿರುತ್ತೆ ಅಂತಂದಾಗ ನೋಡಿ ಸ್ನೇಹಿತರೆ, ಕೇಂದ್ರ ಸರ್ಕಾರ ಅಂತ ಬಂದಾಗ ಇಲ್ಲಿ ನಾವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಕಾಣ್ತೀವಿ, ಕೇಂದ್ರೀಯ ಮಂತ್ರಿಮಂಡಲ ನೋಡಿ, ಕೇಂದ್ರ ಮಂತ್ರಿ ಮಂಡಲ ಕಾಣ್ತೀವಿ, ಸಂಸತ್ತು ಕಾಣ್ತೀವಿ, ಸರ್ವೋಚ್ಚ ನ್ಯಾಯಾಲಯ ಕಾಣ್ತೀವಿ. ಇಷ್ಟೆಲ್ಲ ನಾವು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಇವತ್ತು ನಾವು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಅಲ್ಲಿ ನೀವು ಯಾರು ಸ್ಕಿಪ್ ಮಾಡಬೇಡಿ. ಓಕೆನಾ? ಒಂದೊಂದು ಪಾಯಿಂಟ್ಸ್ ಕೂಡ ವೆರಿ ಇಂಪಾರ್ಟೆಂಟ್, ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಓಕೆನಾ ಸ್ನೇಹಿತರೆ? ಓಕೆ, ಸ್ಟಾರ್ಟ್ ಮಾಡೋಣ. ರಾಷ್ಟ್ರ ಅಧ್ಯಕ್ಷರು ಪ್ರಥಮವಾಗಿ ನಾವು ಕಾಣೋದಾದ್ರೆ ರಾಷ್ಟ್ರಪತಿ, ರಾಷ್ಟ್ರ ಅಧ್ಯಕ್ಷರು ಅಂತ ನಾವು ಅಂತೀವಿ. ಓಕೆ, ನೋಡ್ರಿ, ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ಭಾರತದ ಅತ್ಯುನ್ನತ ಪದವಿ ಅಂದ್ರೆ ರಾಷ್ಟ್ರಪತಿನೇ. ಪ್ರಥಮ ಪ್ರಜೆ ಅಂದ್ರೂ ಕೂಡ ರಾಷ್ಟ್ರಪತಿನೇ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದಾಗ ಯಾವ ವಿಧಿಯಿಂದ ಯಾವ ವಿಧಿಯ ಒಳಗೆ
ನಮಗೆ ಇಲ್ಲಿ ವಿವರಣೆ ಇದೆ. ಅಂದ್ರೆ ಭಾಗ ಎಷ್ಟರಲ್ಲಿ ಅಂತ ಬಂದಾಗ ಸಂವಿಧಾನದ 5ನೇ ಭಾಗ ನೋಡಿ ಇಲ್ಲಿ ಸೆಕೆಂಡ್, ಸಂವಿಧಾನದ 5ನೇ ಭಾಗ, 5ನೇ ಭಾಗದಲ್ಲಿ ಕಾಣ್ತಾ ಇದ್ದೀವಿ ರಾಷ್ಟ್ರ ಅಧ್ಯಕ್ಷರ ಬಗ್ಗೆ 52ರಿಂದ 78ರವರೆಗಿನ ವಿಧಿಗಳು ಕೇಂದ್ರ ಕಾರ್ಯಾಂಗದ ಬಗ್ಗೆ ತಿಳಿಸ್ತವೆ. ನೆನಪಿರಲಿ, ಕೇಂದ್ರ ಕಾರ್ಯಾಂಗದ ಬಗ್ಗೆ ತಿಳಿಸುವಂತ ಎಲ್ಲಿಂದ ಎಲ್ಲಿವರೆಗೆ ಅಂತ ಕೇಳಿದಾಗ 52ರಿಂದ 78ರ ವಿಧಿಯೊಳಗೂ ಆರ್ಟಿಕಲ್ಸ್ ವರೆಗೂ ನಮಗೆ ಕೇಂದ್ರ ಸರ್ಕಾರದ ಬಗ್ಗೆ ವಿವರಣೆ ನೀಡ್ತವೆ. ನೆನಪಿರಲಿ ಸ್ನೇಹಿತರೆ, ರಾಷ್ಟ್ರ ಅಧ್ಯಕ್ಷರು ಅಂತ ಬಂದಾಗ ಸಂವಿಧಾನದ 52ನೇ ವಿಧಿ ರಾಷ್ಟ್ರ ಅಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿದೆ. ನೋಡಿ ಸ್ನೇಹಿತರೆ, ನೆನಪಿರಲಿ, ಇದು ವೆರಿ ಇಂಪಾರ್ಟೆಂಟ್. ರಾಷ್ಟ್ರಪತಿಯ ಹುದ್ದೆಗೆ ಎಷ್ಟನೇ ವಿಧಿಯ ಪ್ರಕಾರ ನಮ್ಮ ಸಂವಿಧಾನದಲ್ಲಿ ಅವಕಾಶ ನೀಡಲಾಗಿದೆ ಅಂತ ಕ್ವಶನ್ ಬಂದಾಗ ಇಲ್ಲಿ ನಾವು ಹೇಳಬೇಕಾಗುತ್ತೆ ಸಂವಿಧಾನದ 52ನೇ ವಿಧಿ ಅಂತ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ನೋಡ್ರಿ, ಸಂವಿಧಾನದ 53ನೇ ವಿಧಿಯ ಪ್ರಕಾರ ಕೇಂದ್ರ ಕಾರ್ಯಾಂಗದ ಅಧಿಕಾರ ಎಲ್ಲವೂ ರಾಷ್ಟ್ರಪತಿಗೆ ಸೇರುತ್ತದೆ. ನೋಡಿ, 52ನೇ ವಿಧಿ ಏನ್ ಹೇಳುತ್ತಂದ್ರೆ ಹುದ್ದೆ ಕಲ್ಪಿಸುತ್ತದೆ, ರಾಷ್ಟ್ರಪತಿಯ ಹುದ್ದೆ ಕಲ್ಪಿಸುತ್ತದೆ. ಅದೇ ರೀತಿಯಾಗಿ 53ನೇ ವಿಧಿ ಇದೆಯಲ್ಲ, 53ನೇ ವಿಧಿ ಆ ಕೇಂದ್ರದಲ್ಲಿ ಇರುವಂತಹ ಕಾರ್ಯಾಂಗವೆಲ್ಲವೂ ರಾಷ್ಟ್ರಪತಿಯ ಅಡಿಯಲ್ಲೇ ಇರ್ತವೆ, ರಾಷ್ಟ್ರಪತಿ ಅಧಿಕಾರ ಚಲಾವಣೆ ಮಾಡ್ತಾರೆ ಅಂತ ನಮಗಿಲ್ಲಿ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ರಾಷ್ಟ್ರಪತಿಯವರು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ಇವರೇ ಪ್ರಮುಖ ನಾಯಕರು. ಕೇಂದ್ರ ಕಾರ್ಯಾಂಗದ ಪ್ರಮುಖ ನಾಯಕರು ಯಾರಿಗಿರ್ತಾರೆ ಅಂತಂದಾಗ ರಾಷ್ಟ್ರಪತಿಯವರು ಅಂತ ನಾವು ಹೇಳ್ಬಹುದಾಗಿದೆ. ಇನ್ನೊಂದು ಏನಪ್ಪಾ ಅಂತಂದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಇನ್ನೊಂದು ವಿಷಯ ಇಲ್ಲಿ ನೋಡಿ, ಸಂವಿಧಾನದ 74 ಭಾಗ 1 ನೋಡಿ, 74ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಪ್ರಧಾನ ಮಂತ್ರಿಗಳ ನೇತೃತ್ವದಲ್ಲಿ ಮಂತ್ರಿಮಂಡಲ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸುತ್ತಾರೆ. ನೋಡಿ, ಈಗ ರಾಷ್ಟ್ರಪತಿ ಆದ ತಕ್ಷಣ ಅವರೇ ಅಧಿಕಾರ ಚಲಾವಣೆ ಮಾಡಂಗಿಲ್ಲ, ಅವರಿಗೆ ಆದ ಒಂದು ನಿಯಮಗಳಿರ್ತವೆ. ಓಕೆನಾ? ತಮ್ಮದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ ಇರ್ತವೆ. ಅಂದ್ರೆ ಇಲ್ಲಿ ಪ್ರಧಾನ ಮಂತ್ರಿ ನೇತೃತ್ವದಲ್ಲಿ ಒಂದು ಮಂತ್ರಿ ಮಂಡಲ ಅಂತಿರುತ್ತೆ. ಆ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಅವರು ಹೇಳುವಂತ ಕೆಲವು ನಿಯಮಗಳ ಮೇರೆಗೆ ಇವರು ಕಾರ್ಯ ನಿರ್ವಹಣೆ ಮಾಡಬೇಕಾಗುತ್ತೆ. ಅವರು ಹೇಳುವಂತಹ ಒಂದು ಕೆಲವು ನಿಯಮಗಳ ಪಟ್ಟು ತಮ್ಮ ಕಾರ್ಯವನ್ನು ಮುಂದುವರಿಸ್ತಾರೆ. ಯಾರು? ಇವರು ರಾಷ್ಟ್ರ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಯವರು ಅಂತ ನಾವು ಹೇಳಬಹುದಾಗಿದೆ. ನೋಡಿ, ಇನ್ನೊಂದು ಇಲ್ಲಿ ಇನ್ನೊಂದು ನೆನಪಿರ್ಲಿ ಸ್ನೇಹಿತರೆ, ರಾಷ್ಟ್ರಪತಿಯವರ ಮುಂದೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ರಾಷ್ಟ್ರಪತಿಯವರು ಮಂತ್ರಿ ಮಂಡಲದ ಸಲಹೆಯನ್ನು ಪಡೆಯದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಿಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದೆಲ್ಲ, ಈಗ ತಾನೇ ಹೇಳಿದೆ, ರಾಷ್ಟ್ರಪತಿಯವರು ಮಂತ್ರಿ ಮಂಡಲ ಸಲಹೆ ಪಡೆಯದೆ, ಅವರ ಒಂದು ನಿಯಮಗಳು, ಸಲಹೆಗಳು, ನಿರ್ಧಾರಗಳನ್ನು ಪಡೆಯದೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಅಂದ್ರೆ ನಂದು ಅಧಿಕಾರ ಇದೆಯಾ, ನಾನೇ ಮಾಡಿಬಿಟ್ರಾಯ್ತು, ಪ್ರತಿಯೊಂದಕ್ಕೂ ನಾನು ಸಹಿ ಮಾಡೋದು ನಂದೇ ಅಧಿಕಾರ, ನನ್ನೇ ಚಲಾವಣೆಯೇ ಅಂತಿಮ ನಿರ್ಧಾರ ಅಂತ ಅನ್ಕೊಳ್ಳಂಗಿಲ್ಲ. ಏನಪ್ಪಾ ಅಂತಂದಾಗೆ ಕೆಲವು ನಿಯಮಗಳಿರ್ತವೆ, ಆ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ, ಒಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಒಂದು ಸಂಸತ್ತು, ಮಂತ್ರಿ ಮಂಡಲ, ಪ್ರಧಾನ ಮಂತ್ರಿಯನ್ನೊಳಗೊಂಡಂತ ಒಂದು ಮಂತ್ರಿ ಮಂಡಲ ಇರುತ್ತೆ. ಆ ಮಂತ್ರಿ ಮಂಡಲ ಸಲಹೆಯನ್ನು ಪಡೆದೇ ಅವರು ಮುಂದಿನ ಕಾರ್ಯ ನಿರ್ವಹಣೆ ಮಾಡಬೇಕಾಗುತ್ತೆ. ಸಲಹೆಯನ್ನು ಪಡೆಯದೆ ನಿರ್ಧಾರವನ್ನು ತಮ್ಮದೇ ಆದ ವಿವೇಚನೆಯನ್ನು ಹಾಕುವಂತಿಲ್ಲ, ನಿರ್ಧಾರ ಮಾಡುವಂತಿಲ್ಲ ಅಂತ ಇಲ್ಲಿ ತಿಳಿಸಿಕೊಡುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದಾಗ ರಾಷ್ಟ್ರಪತಿಯವರು ನಾಮ ಮಾತ್ರ ಶಿರೋಮಣಿ ಎಂದು ಹೇಳಬಹುದು. ಯಾಕಂತಂದಾಗ ಇವರು ಒಂದು ನಾಮ ಮಾತ್ರ ಕೆಲಸ ಏನಾಗುತ್ತೆ ಅಂದ್ರೆ, ಒಂದು ರಾಷ್ಟ್ರಪತಿಯವರ ಅತ್ಯುನ್ನತ ಹುದ್ದೆ ಆದ್ರೂ ಕೂಡ ಮಂತ್ರಿ ಮಂಡಲವೇ ಅಂತಿಮ ನಿರ್ಧಾರ. ಇವರ ಮಂಡಲದ ಸಲಹೆಯನ್ನು ಬಿಟ್ಟು ತಮ್ಮದೇ ಆದ ಒಂದು ಸ್ವಂತ ನಿರ್ಧಾರ ತೆಗೆದುಕೊಂಡು
ಏನು ಕೆಲಸ ಮಾಡಂಗಿಲ್ಲ, ಎಲ್ಲ ಸಲಹೆ ಬಹುಮತ ಎಲ್ಲದೂ ಬೇಕಾಗುತ್ತೆ. ಹಂಗಾಗಿ ಇವರನ್ನು ಏನಂತಾರೆ, ಶಿರೋಮಣಿ ಅಂತ ಕರಿತೀವಿ ಅಂತ ಹೇಳ್ಬಹುದಾಗಿದೆ ಸ್ನೇಹಿತರೆ. ಶಿರೋಮಣಿ ಅಂತ ಕರಿತೀವಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರಾಷ್ಟ್ರಪತಿಯವರು ರಾಷ್ಟ್ರದ ಪ್ರಥಮ ಪ್ರಜೆ ನೋಡ್ರಿ, ರಾಷ್ಟ್ರದ ಪ್ರಥಮ ಪ್ರಜೆ ಎಂದು ನಾವು ಕರಿತೀವಿ. ರಾಷ್ಟ್ರಪತಿಯವರನ್ನು ಸಂವಿಧಾನದ ಉನ್ನತ ಹುದ್ದೆ ಅಲಂಕರಿಸುವವರಲ್ಲಿ ಮೊದಲಿಗರಾಗಿದ್ದಾರೆ. ಅಂದ್ರೆ ರಾಷ್ಟ್ರದ ಅತ್ಯುನ್ನತ ಹುದ್ದೆ ಅಂದ್ರೆ ರಾಷ್ಟ್ರಪತಿ ಹುದ್ದೆ, ಪ್ರಥಮ ಪ್ರಜೆ. ಅದೇ ರೀತಿಯಾಗಿ ಇವರು ಹುದ್ದೆಯಲ್ಲಿ ಅಲಂಕರಿಸುವಂತಹ ವ್ಯಕ್ತಿಗಳಲ್ಲಿ ಪ್ರಥಮರಾಗಿದ್ದಾರೆ, ಮೊದಲಿಗರು ಅಂತ ನಾವು ಪ್ರಥಮ ಪ್ರಜೆ, ಮೊದಲ ಉನ್ನತ ಸ್ಥಾನ ಅಂತ ನಾವು ಹೇಳ್ಬೋದು. ಯಾವುದು ರಾಷ್ಟ್ರದ ಉನ್ನತ ಸ್ಥಾನ ಅಂತ ಬಂದಾಗ ಇಲ್ಲಿ ರಾಷ್ಟ್ರಪತಿ ಅಂತ ಹೇಳ್ಬೋದು. ನೆಕ್ಸ್ಟ್, ರಾಷ್ಟ್ರಪತಿ ದೇಶದ ಏಕತೆ ಮತ್ತು ಸಮಗ್ರತೆಯ ಸಂಕೇತವಾಗಿದ್ದಾರೆ ಮತ್ತು ಸಂಸತ್ತಿನ ಅವಿಭಾಜ್ಯ ಅಂಗ ಕೂಡ ಹೌದು. ನೋಡಿ ಸ್ನೇಹಿತರೆ, ದೇಶದ ಏಕತೆ ಮತ್ತು ಸಮಗ್ರತೆಯ ಸಂಕೇತ ಅಂದ್ರೆ ಇಲ್ಲಿ ಯಾವುದೇ ಭೇದ ಭಾವ ಮಾಡಂತಿಲ್ಲ. ರಾಷ್ಟ್ರಪತಿ ದೇಶಕ್ಕೆ ಒಂದೇ ರೀತಿಯಾಗಿ ಸಮಾನತೆಯಿಂದ ಕೂಡಿದಂತಹ ಹುದ್ದೆಯಾಗಿದೆ. ಅದೇ ರೀತಿ ಒಂದು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದಾರೆ, ಸಂಸತ್ತಿನ ಒಂದು ಪ್ರಮುಖವಾದ ಅವಿಭಾಜ್ಯ ಅಂಗವಾಗಿದ್ದಾರೆ ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ರಾಷ್ಟ್ರಪತಿಯವರ ಅಧಿಕೃತವಾಗಿ 3 ನಿವಾಸಗಳನ್ನು ನಾವು ಕಾಣ್ತೀವಿ. 3 ನಿವಾಸಗಳು ಅವು ಯಾವ್ಯಾವಪ್ಪ ಅಂತಂದಾಗ, ಮೊದಲನೇದಾಗಿದೆ ದೆಹಲಿ ರಾಷ್ಟ್ರಪತಿ ಭವನ. ದೆಹಲಿ ರಾಷ್ಟ್ರಪತಿ ಭವನ, ಸಿಮ್ಲಾ ರಾಷ್ಟ್ರಪತಿ ನಿವಾಸ, ಸಿಮ್ಲಾ ಒಂದನೇದು. ಎರಡನೇದೇನು, ಸಿಮ್ಲಾ ರಾಷ್ಟ್ರಪತಿ ನಿವಾಸ. ಅದೇ ರೀತಿಯಾಗಿ ಹೈದರಾಬಾದಿನ ರಾಷ್ಟ್ರಪತಿ ನಿಲಯಂ. ಹೈದರಾಬಾದಿನ ರಾಷ್ಟ್ರಪತಿ ನಿಲಯಂ. ಇವು 3 ನಿವಾಸಗಳನ್ನು ರಾಷ್ಟ್ರಪತಿ ಹೊಂದಿರ್ತಾರೆ. ಓಕೆನಾ ಸ್ನೇಹಿತರೆ? ಅತ್ಯುನ್ನತ ಹುದ್ದೆ ಯಾವುದಂದ್ರೆ ರಾಷ್ಟ್ರಪತಿ ಹುದ್ದೆ. ಇವರು ಎಷ್ಟನೇ ವಿಧಿ ಪ್ರಕಾರ ಅಂದಾಗ 52ನೇ, ಇವರ ಅಧಿಕಾರಾವಧಿ 53. ಈ ರೀತಿಯಾಗಿ ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಮುಂದೆ ನೋಡೋಣ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದು ನೋಟ್ಸ್ ಮಾಡ್ಕೊಳ್ರಿ. ಓಕೆನಾ? ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ. ಓಕೆ, ರಾಷ್ಟ್ರಪತಿಯವರ ಹುದ್ದೆ ಗೊತ್ತಾಯ್ತು, ಅದರ ನಿಯಮ ಏನಂತ ಗೊತ್ತಾಯ್ತು, ಸಂಸತ್ತಿನ ಪ್ರಮುಖ ಅಂಗ ಅಂತ ಗೊತ್ತಾಯ್ತು, ಎಷ್ಟನೇ ವಿಧಿ ಅಂತ ಕೂಡ ಗೊತ್ತಾಯ್ತು. ಈಗ ಏನಪ್ಪಾ ಅಂತಂದಾಗ ರಾಷ್ಟ್ರಪತಿಯವರ ಅರ್ಹತೆಗಳೇನು ಇಲ್ಲಿ ನೋಡಿ ಸ್ನೇಹಿತರೆ, ಇದು ಕೂಡ ಪಾಯಿಂಟ್ ಮಾಡ್ಕೊಳ್ರಿ. ಭಾರತ ಸಂವಿಧಾನದ 58ನೇ ವಿಧಿಯು ರಾಷ್ಟ್ರಪತಿ ಹುದ್ದೆಗೆ ಅರ್ಹತೆಯನ್ನು ನಿಗದಿಪಡಿಸಿದೆ. ಅರ್ಹತೆಯನ್ನು ನಿಗದಿಪಡಿಸಿರುವ ವಿಧಿ ಯಾವುದು ಅಂತ ಕೇಳಿದಾಗ 58ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರಿಗೆ ಭಾರತ ಸಂವಿಧಾನದಲ್ಲಿ ಅರ್ಹತೆಯನ್ನು ನಿಗದಿಪಡಿಸಿದೆ. ಅರ್ಹತೆ ಏನಿರಬೇಕು? ಒಬ್ಬ ರಾಷ್ಟ್ರಪತಿ ಆಗ್ಬೇಕಾದ್ರೆ ಅರ್ಹತೆ ಏನೇ? ನೀವೆಲ್ಲ ಆಗಕ್ ಸಾಧ್ಯನಾ? ನೋಡೋಣ. ಆಗ್ಬೋದು. ಈ ನಮ್ಮ ಭಾರತದಲ್ಲೇ ಯಾರು ಬೇಕಾದ್ರೆ ರಾಷ್ಟ್ರಪತಿ ಆಗ್ಬೋದು. ಅದಕ್ಕೆ ಕೆಲವು ನಿಯಮಗಳಿರ್ತವೆ, ಅವುಗಳನ್ನು ಅನುಸರಿಸಬೇಕಾಗುತ್ತದೆ. ಅದೊಂದು ನೆನಪಿರಲಿ. ಓಕೆ ಸ್ನೇಹಿತರೆ, ನೋಡ್ರಿ ಏನಪ್ಪಾ ಅಂತಂದಾಗ ಭಾರತದ ಪ್ರಜೆಯಾಗಿರಬೇಕು. ಇನ್ನೊಂದು ನೆನಪಿರಲಿ, ವಿಧಿ ಯಾವುದು ಅರ್ಹತೆಗೆ ನಿಗದಿಪಡಿಸಿರೋದಂದ್ರೆ 58ನೇ ವಿಧಿ ಅನ್ನೋದು ಮರಿಬೇಡಿ. ಭಾರತದ ಒಬ್ಬ ಪ್ರಜೆಯಾಗಿರಬೇಕು, ಇಲ್ಲೇ ನೆಲೆಸಿರಬೇಕು, ಇಲ್ಲಿಯ ಒಬ್ಬ ಪ್ರಜೆ ಆಗಿರಬೇಕು. ಇದೊಂದು ನೆನಪಿರಲಿ. 35 ವರ್ಷಗಳಿಗಿಂತ ಕಡಿಮೆ ವಯಸ್ಸಾಗಿರಬಾರದು. ಅಂದ್ರೆ ಇಲ್ಲಿ ಏಜ್ ಎಷ್ಟಿರ್ಬೇಕಂದ್ರೆ 35ರ ಮೇಲೆ ವಯಸ್ಸು ಆಗಿರಬೇಕು.
ನೋಡ್ರಿ, ಲೋಕಸಭೆಯ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕು. ಅಂದ್ರೆ ಈ ಪ್ರೆಸೆಂಟ್ ನಡೀತಾ ಇದೆಯಲ್ಲ, ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಲ್ಲಿ ಒಬ್ಬ ಮೆಂಬರ್ ಆಗುವಂತಹ ಒಂದು ಕ್ವಾಲಿಫೈಡ್ ಅರ್ಹತೆ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಇಲ್ಲಿ ಏನಪ್ಪಾ ಅಂತಂದಾಗ ಕೇಂದ್ರ ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಅಂತ ಅರ್ಥ. ಅಂದ್ರೆ ಇಲ್ಲಿ ರಾಜ್ಯಪಾಲ, ಕೇಂದ್ರ ರಾಜ್ಯ ಮಂತ್ರಿ, ಉಪರಾಷ್ಟ್ರಪತಿ ಹೊರತುಪಡಿಸಿ ಅಂದ್ರೆ ಇವುಗಳನ್ನು ಯಾವುದೇ ರೀತಿಯಾಗಿ ಲಾಭದಾಯಕ ಹುದ್ದೆಗಳಂತ ಕರೆಯುವುದಿಲ್ಲ. ಓಕೆ, ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಅವು ಲಾಭದಾಯಕ ಹುದ್ದೆ ಅಂತ ನಾವು ಕನ್ಸಿಡರ್ ಮಾಡಂಗಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಒಂದು ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಅಂದ್ರೆ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಯಾವುದೇ ಇನ್ನಿತರ ಹುದ್ದೆಯನ್ನು ಸ್ವೀಕರಿಸಿರಬಾರದು. ಹಂಗಿದ್ದಾಗ ಇವನ ಅರ್ಹತೆಯನ್ನು ನಾವು ಕಾಣಬಹುದಾಗಿದೆ. ಓಕೆನಾ ಸ್ನೇಹಿತ, ಅರ್ಹತೆಯನ್ನು ಗೊತ್ತಾಯ್ತು ನಮ್ಗೆ. ಇಲ್ಲಿ ಅರ್ಹತೆ ಏನಾಯ್ತು ಅಂತ ಗೊತ್ತಾಯ್ತು. ಅದೇ ರೀತಿಯಾಗಿ ಮುಂದೆ ನೋಡ್ರಿ, ರಾಷ್ಟ್ರಪತಿಯವರ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅಂತಂದಾಗ ನೋಡ್ರಿ ಸ್ನೇಹಿತರೆ, ಇಲ್ಲಿ ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ಸಂವಿಧಾನದಲ್ಲಿ ತಿಳಿಸುವಂತಹ ವಿಧಿಗಳು ಯಾವ್ಯಾವು ಅಂತ ಕೇಳಿದ್ರೆ 53 ಹುದ್ದೆ, 54, 58 ಅರ್ಹತೆ, 52 ಕೂಡ ಅವರ ಅರ್ಹತೆ ಬಗ್ಗೆ ನಮ್ಗೆ ನೋಡಿದ್ದಾಯ್ತು. ಈಗ ರಾಷ್ಟ್ರಪತಿಯವರ ಚುನಾವಣೆ ಅಥವಾ ಎಲೆಕ್ಷನ್ ತಿಳಿಸುವಂತಹ ವಿಧಿ ಯಾವ್ಯಾವು ಅಂತ ಬಂದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದೆ, ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ಸಂವಿಧಾನದಲ್ಲಿ 54 ಮತ್ತು 55ನೇ ವಿಧಿಗಳು ತಿಳಿಸುತ್ತವೆ. 54 ಮತ್ತು 55ನೇ ವಿಧಿಗಳು ನಮಗೆ ಸಂವಿಧಾನದಲ್ಲಿ ತಿಳಿಸುತ್ತವೆ ಅಂತ ನಾವು ಭಾಗ 5ರಲ್ಲಿ ಕಾಣ್ತಾ ಇದ್ದೀವಿ. ನೋಡ್ರಿ, ಇವರನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂತ ಬಂದಾಗ ಇಲ್ಲಿ ನೋಡಿ ಸ್ನೇಹಿತರೆ, ರಾಷ್ಟ್ರಪತಿಯು ನಿರ್ವಾಚನ ಮಂಡಳಿಯ ಮೂಲಕ ಪರೋಕ್ಷವಾಗಿ ಚುನಾಯಿಸಲ್ಪಡುತ್ತಾರೆ. ನಿರ್ವಾಚನ ಮಂಡಳಿ ಅಂದ್ರೆ ಯಾರ್ಯಾರು ಇರ್ತಾರೆ ಅದರಲ್ಲಿ ಅಂತ ಬಂದಾಗ ಇಲ್ಲಿ ನೋಡಿ, ಒಂದು ಸೆಕೆಂಡ್, ಇವರು ನೇರವಾಗಿ ನಿರ್ವಾಚನ ಮಂಡಳಿಯಿಂದ ಪರೋಕ್ಷವಾಗಿ ಅಂದ್ರೆ ಪ್ರತ್ಯಕ್ಷವಾಗಿ ಅಲ್ಲ. ಫಾರ್ ಎಕ್ಸಾಂಪಲ್, ಪ್ರತ್ಯಕ್ಷ ಅಂದ್ರೆ MP ಆಗಿರ್ಬೋದು, ಅದೇ ರೀತಿಯಾಗಿ MLA ಆಗಿರ್ಬೋದು, ಈ ರೀತಿಯವರು ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ. ನೀವು ಸಾಮಾನ್ಯ ಪ್ರಜೆಗಳು ಹಾಕುವಂತಹ ಎಲೆಕ್ಷನ್ಗೆ ನಾವು ಪ್ರತ್ಯಕ್ಷ ಅಂತ ಕರಿತೀವಿ. ಪರೋಕ್ಷ ಅಂದ್ರೆ ಆಯ್ಕೆಯಾದ ಅಭ್ಯರ್ಥಿಗಳ ಮೂಲಕ ಆಯ್ಕೆಯಾಗುವುದನ್ನು ನಾವೇನಂತೀವಿ, ಪರೋಕ್ಷ ಅಂತ ಕರಿತೀವಿ. ಅಂದರೆ ನಿರ್ವಾಚನ ಮಂಡಳಿಯ ಸಂಸತ್ತಿನ ಉಭಯ ಸದನಗಳ ಅಂದ್ರೆ ಲೋಕಸಭೆ ಅಥವಾ ರಾಜ್ಯಸಭೆ ಚುನಾಯಿತ ಸದಸ್ಯರು, ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಹಾಗೆ ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರ ಆಡಳಿತ ಪ್ರದೇಶಗಳ ವಿಧಾನಸಭೆಯ ಚುನಾಯಿತ ಸದಸ್ಯರನ್ನು ಒಳಗೊಂಡಿರುತ್ತದೆ. ಉಭಯ ನಿರ್ವಾಚನ ಮಂಡಳಿ ಯಾರನ್ನು ಒಳಗೊಂಡಿರುತ್ತಂದಾಗ ಇಷ್ಟೆಲ್ಲ ನಾವು ನೋಡ್ಬೋದು. ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಅಂದರೆ ಸಂಸತ್ತಿನ ಹಾಗೂ ವಿಧಾನಸಭೆಗಳ ನಾಮಕರಣಗೊಂಡ ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ. ನೋಡ್ರಿ, ರಾಷ್ಟ್ರಪತಿಯವರಿಂದ ಆಯ್ಕೆಯಾದಂತಹ ಅಂದ್ರೆ 12 ಜನರು ನಾಮ ನಿರ್ದೇಶನ ಒಳಗಾಗ್ತಾರೆ. ಅವರು ಚುನಾವಣೆಯಲ್ಲಿ ಭಾಗಿಯಾಗಂತಿಲ್ಲ. ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಚುನಾವಣೆಯಲ್ಲಿ ಭಾಗಿಯಾಗುವಂತಿಲ್ಲ. ಅವರು ಎಲೆಕ್ಷನ್ ವೋಟ್ ಮಾಡುವಂಗಿಲ್ಲ. ನೋಡ್ರಿ, ಸಂಸತ್ತಿನ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಇವುಗಳು ನಾಮಕರಣಗೊಂಡ ಸದಸ್ಯರು ಇಲ್ಲಿ ಭಾಗವಹಿಸುವಂತಿಲ್ಲ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ. ಓಕೆನಾ ಸ್ನೇಹಿತರೆ, ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ 6 ತಿಂಗಳೊಳಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ, ಒಂದ್ ಸೆಕೆಂಡ್, ಹುದ್ದೆ ಖಾಲಿ ಆಯ್ತಂತಂದಾಗ 6 ತಿಂಗಳು ಮಾತ್ರ ನಮ್ಗೆ ಟೈಮ್ ಇರುತ್ತೆ. 6 ತಿಂಗಳ ಒಳಗೆ ಅವರು ಏನ್ ಮಾಡ್ಬೇಕು, ಚುನಾವಣೆ ಆಯೋಗದ ಮೂಲಕ ಮತ್ತೆ ಚುನಾವಣೆ ಮಾಡ್ಬೇಕಾಗುತ್ತೆ. ರಾಷ್ಟ್ರಪತಿ ಹುದ್ದೆಯನ್ನು ತುಂಬಿಕೊಳ್ಬೇಕಾಗುತ್ತೆ. ಓಕೆ, ಒಂದು ವೇಳೆ ಇದು ಖಾಲಿ ಇತ್ತು, ರಾಷ್ಟ್ರಪತಿ ಹುದ್ದೆ ಖಾಲಿ ಆಯ್ತು, ಯಾರು ನೋಡ್ಕೊಳ್ಬೇಕು ಅಂತಂದಾಗ ಇಲ್ಲಿ ಸುಪ್ರೀಂ ಕೋರ್ಟಿನ
ನ್ಯಾಯಾಧೀಶರು ಈ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ತಾರೆ. ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿ ಅವರು ಮುಂದುವರಿಸ್ತಾ ಹೋಗ್ತಾರೆ. ಅದು ಯಾವಾಗಂದ್ರೆ 6 ತಿಂಗಳ ಒಳಗಾಗಿ ನೇಮಕಾತಿ ಮಾಡಬೇಕಾಗುತ್ತದೆ. ನೇಮಕ ಮಾಡಲೇಬೇಕು, ಮಸ್ಟ್ ಅಂಡ್ ಶುಡ್. ಓಕೆ ಸ್ನೇಹಿತರೆ, ಇನ್ನೊಂದು ಅಧಿಕಾರಾವಧಿ, ರಾಷ್ಟ್ರಪತಿಯವರ ಅಧಿಕಾರಾವಧಿ. ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ಇಲ್ಲಿ ಚುನಾವಣೆ ಅಂತ ಬಂದಾಗ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಒಂದು ಸೆಕೆಂಡ್ ಇಷ್ಟೇ ಇರಲಿ, ಎಷ್ಟು ಓಟ್ಗಳು ಹೋಗ್ತವೆ ಅನ್ನೋದಾದ್ರೆ ಇಲ್ಲಿ ನೋಡ್ರಿ, 2022ನೇ 16ನೇ ರಾಷ್ಟ್ರಪತಿ ಚುನಾವಣೆ ಆಗುತ್ತೆ 2022ರಲ್ಲಿ. ಈಗ ಲಾಸ್ಟ್ ಟೈಮ್ ನಡೆದಿರ್ತಕ್ಕಂಥ ಚುನಾವಣೆ ಎಷ್ಟನೇದಪ್ಪ ಅಂತಂದಾಗ 2022ರಲ್ಲಿ 16ನೇ ಚುನಾವಣೆ ಆಗಿರೋದು. ಇಲ್ಲಿ ಏನಾಗುತ್ತಂತಂದಾಗ ಅತಿ ಹೆಚ್ಚು ವೋಟ್ ಒಳಗೊಂಡಿರ್ತಕ್ಕಂಥ ರಾಜ್ಯ, ಅತಿ ಹೆಚ್ಚು ಒಳಗೊಂಡಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದಾಗ ಇಲ್ಲಿ ಉತ್ತರ ಪ್ರದೇಶ್ ಒಳಗೊಂಡಿದೆ. ಉತ್ತರ ಪ್ರದೇಶ ಅತಿ ಹೆಚ್ಚು ಓಟಿನ ಮೌಲ್ಯ ಒಳಗೊಂಡಿದೆ. ಎಷ್ಟು ಅಂದಾಗ ಉತ್ತರ ಪ್ರದೇಶ್ 208 ಓಟ್ಗಳು ಅಲ್ಲಿಗೆ ವೋಟ್ ಮಾಡ್ತಾರೆ. ಎಲ್ಲಂದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ವೋಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಿಂದ ಮೌಲ್ಯ ಎಷ್ಟು ಅಂತಂದಾಗ ಕರ್ನಾಟಕದ್ದು 131 ಸದಸ್ಯರು ಏನ್ ಮಾಡ್ತಾರೆ ಅಂತಂದಾಗ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗಿಯಾಗ್ತಾರೆ. ಅದೇ ರೀತಿಯಾಗಿ ಕಡಿಮೆ ಮೌಲ್ಯ ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದಾಗ ಸಿಕ್ಕಿಂ. ಎಷ್ಟಪ್ಪ ಅಂತಂದಾಗ 7 ಮೆಂಬರ್ಸ್ ಮಾತ್ರ ಅಲ್ಲಿ ವೋಟ್ ಮಾಡ್ತಾರೆ. ಇಲ್ಲಿ ನಮ್ಮ ಇದರಲ್ಲಿ 131 ಜನ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಮೌಲ್ಯ ಹೊಂದಿದ್ದು 208 ಸದಸ್ಯರು ವೋಟ್ ಮಾಡ್ತಾರೆ. ಆದರೆ ಇಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗ್ತದೆ, ಬದಲಾಗ್ತದೆ. ಓಟಿನ ಮೌಲ್ಯ ಏನಾಗುತ್ತಂದ್ರೆ ವೇರಿಯೇಷನ್ ಆಗುತ್ತೆ ಅನ್ನೋದು ಮರಿಬಾರ್ದು. ರಾಷ್ಟ್ರಪತಿ ಚುನಾವಣೆ ಮಾಡುವಂತಹ ವ್ಯಕ್ತಿ ಇದನ್ನೆಲ್ಲ ಅವನು ನಾಮಪತ್ರ ಸಲ್ಲಿಸುವಾಗ ಏನಾಗುತ್ತಂತಂದಾಗ ಸೂಚಕರ ಮತ್ತು ಅನುಮೋದಕರ ಸಹಿ ಪಡೆದುಕೊಂಡು 50 ಜನ ಸೂಚಕರನ್ನು 50 ಜನ ಅನುಮೋದಕರನ್ನು ಸಹಿ ಹೊಂದಿರಬೇಕು. ಅವನ ಜೊತೆ 50 ಜನ ಸೂಚಕರು ಮತ್ತು 50 ಜನ ಅನುಮೋದಕರು ಅವನ ಜೊತೆ ಸಹಿ ಮಾಡಬೇಕಾಗುತ್ತೆ. ಇದೊಂದು ನೆನಪಿರ್ಲಿ. ಇನ್ನೊಂದು ಏನಪ್ಪಾ ಅಂತಂದಾಗ ಸಂಸತ್ತಿನ ಸದಸ್ಯರ ಒಟ್ಟು ಸಂಖ್ಯೆ ಅಂದ್ರೆ ಲೋಕಸಭೆಯಲ್ಲಿರುವಂತಹ ಒಟ್ಟು ಸದಸ್ಯರ ಸಂಖ್ಯೆ ಮತ್ತು ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಸೇರಿಬಿಟ್ಟು 776 ಓಟುಗಳಿಗೆ ಇಲ್ಲಿ ಚುನಾವಣೆ ನಡೆಯುತ್ತದೆ. ಎಷ್ಟಂತಂದಾಗ 776 ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ನಾವು ಇಲ್ಲಿ ಹೇಳಬಹುದು. 12 ಜನ ಇದರ ಆಗ್ತಾನೆ ಹೇಳಿದೆ. ಈ 12 ಜನರು ಭಾಗಿಯಾಗುವಂತಿಲ್ಲ ಅಂತ ನಾವು ಹೇಳಬಹುದಾಗಿದೆ. ಓಕೆನಾ ಸ್ನೇಹಿತರೆ? ಓಕೆ, ಮುಂದೆ ಹೋಗೋಣ. ಇಷ್ಟು ನಾವು ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಇನ್ನೊಂದು ವಿಡಿಯೋ ಬರ್ತಾ ಇದೆ. ಆ ವಿಡಿಯೋ ನೋಡಿ ಯಾವ ರೀತಿ ಕೌಂಟ್ ಮಾಡ್ತಾರೆ, ಯಾವ ರಾಜ್ಯದಿಂದ ಎಷ್ಟು ಮೌಲ್ಯ ಯಾವ ರೀತಿ ಮಾಡ್ತಾರೆ, ಇದರಿಂದ ಸಭೆಯಿಂದ ಎಷ್ಟು ಜನ ವೋಟ್ ಮಾಡ್ತಾರೆ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಮತ್ತೊಮ್ಮೆ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಯಾರು ಮಿಸ್ ಮಾಡ್ಕೊಳ್ಳದೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾ ಮಾಡುವಂತಹ ಎಲ್ಲ ತರಗತಿಗಳು, ನೋಟ್ಸ್ಗಳು, ವಿಡಿಯೋಗಳು ನಿಮ್ಮನ್ನು ನೋಟಿಫಿಕೇಶನ್ ತಲುಪ್ತದೆ. ಅವಾಗ ನೀವು ಈಸಿಯಾಗಿ ಕಾಣ್ಬೋದು. ಓಕೆನಾ ಸ್ನೇಹಿತರೆ? ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಕೂಡ ಮಾಡೋದು ಮರಿಬೇಡಿ. ಓಕೆನಾ? ಸೊ ನೆಕ್ಸ್ಟ್ ಅಧಿಕಾರಾವಧಿ ಅಂತ ಬಂದಾಗ ಸಂವಿಧಾನ ರಾಷ್ಟ್ರಪತಿ ಅಧಿಕಾರ ಸ್ವೀಕರಿಸಿದ ದಿನಾಂಕದಿಂದ 5 ವರ್ಷದವರೆಗೂ ಅವರ ಆಡಳಿತದಲ್ಲಿ ಇರ್ತಾರೆ. ನೋಡ್ರಿ, ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ರು ಅಂತ ಅನ್ಕೊಳ್ರಿ. ಸ್ವೀಕರಿಸಿದ ದಿನಾಂಕದಿಂದ ಈ ಕ್ಷಣದಿಂದ ಅನ್ಕೊಳ್ರಿ.
ಕ್ಷಣದಿಂದನೇ 5 ವರ್ಷದವರೆಗೂ ತಮ್ಮ ಅಧಿಕಾರದಲ್ಲಿ ಮುಂದುವರಿತಾರೆ. ತಮ್ಮ ಹುದ್ದೆಯನ್ನು ರಾಜೀನಾಮೆ ನೀಡುವ ಮೂಲಕ ಪದತ್ಯಾಗ ಮಾಡಬಹುದು. ನೆನಪಿರಲಿ ಸ್ನೇಹಿತರೆ, ಏನಪ್ಪಾ ಅಂತಂದಾಗ ಅವರು ಬೇಡವಾದಾಗ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ತಮ್ಮ ಹುದ್ದೆಯನ್ನು ರಾಜೀನಾಮೆ ನೀಡುವ ಮೂಲಕ ಏನ್ ಮಾಡ್ಬೇಕಂದ್ರೆ ತಾವು ಕೆಳಗಿಳಿಬಹುದು. ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು ಅಂತಂದಾಗ ಉಪರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕಾಗುತ್ತದೆ. ತಮ್ಮ ರಾಜೀನಾಮೆಯನ್ನು ಪತ್ರವನ್ನು ಉಪರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕಂತ ಕ್ವಶನ್ ರೈಸ್ ಆಗುತ್ತೆ. ನೆನಪಿರ್ಲಿ, ಇದು ಕ್ವಶನ್ ಮಾತ್ರ ಪಕ್ಕ ರೈಸ್ ಆಗೇ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಇವರನ್ನು ಮಹಾಭಿಯೋಗದ ಮೂಲಕ ಅಧಿಕಾರದಿಂದ ಕೆಳಗೆ ಕೂಡ ಇಳಿಸಬಹುದು. ತಾವು ರಾಜೀನಾಮೆ ಒಲ್ಲೆ ಅಂದಾಗ ಇವರನ್ನು ಕೆಲವು ಬೇರೆ ವಿಧಾನದಲ್ಲಿ ಅಂತಂದಾಗ ಮಹಾಭಿಯೋಗ ಸಂವಿಧಾನದ 61ನೇ ವಿಧಿಯ ಪ್ರಕಾರ, ಇಲ್ಲಿ ಮೆನ್ಷನ್ ಆಗಿಲ್ಲ, ಸಂವಿಧಾನದ 61ನೇ ವಿಧಿಯ ಪ್ರಕಾರ ಮಹಾಭಿಯೋಗ ನಾವು ಕಾಣ್ತಾ ಇದೀವಿ. ಮಹಾಭಿಯೋಗ ಲೋಕಸಭೆ, ಅದೇ ರೀತಿಯಾಗಿ ರಾಜ್ಯಸಭೆಯ 1/4ಗೆ ಅಂತ ಕಡಿಮೆ ಇಲ್ಲದ ಸದಸ್ಯರು ಏನ್ ಮಾಡ್ಬೇಕು, ಸಹಿ ಮಾಡ್ಬೇಕಾಗತ್ತೆ. ಸಹಿ ಮಾಡಿ ಸಭಾಪತಿಗೆ ಸಲ್ಲಿಸಿದಾಗ ಇವರ ಮೂಲಕ ಮಹಾಭಿಯೋಗ ಸ್ಟಾರ್ಟ್ ಆಗುತ್ತೆ. ಮಹಾಭಿಯೋಗದ ಮೂಲಕ ಏನ್ ಮಾಡ್ಬೋದು, ಇವ್ರನ್ನ ರಾಷ್ಟ್ರಪತಿ ಹುದ್ದೆಯಿಂದ ಕೆಳಗೆ ನಾವು ಇಳಿಸಬಹುದು. ಇದೊಂದು ನೆನಪಿರ್ಲಿ. ಇನ್ನೊಂದು ಏನಪ್ಪಾ ಅಂತಂದಾಗ, ಒಬ್ಬ ರಾಷ್ಟ್ರಪತಿ ಆದಾಗ ಅಂದ್ರೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆದಾಗ ಎಷ್ಟು ಬಾರಿ ಬೇಕಾದ್ರೂ ಕೂಡ ಅವನು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಬಹುದು. ರಾಷ್ಟ್ರಪತಿ ಹುದ್ದೆಗೆ ನಾವು ಸ್ಪರ್ಧಿಸಬಹುದು. ಆದ್ರೆ ಎಕ್ಸಾಂಪಲ್ ನೋಡ್ರಿ, ಬಾಬು ರಾಜೇಂದ್ರ ಪ್ರಸಾದ್ ಅವರು 2 ಬಾರಿ ರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ದು ನಾವು ಕಾಣ್ತಾ ಇದ್ದೀವಿ. 2 ಬಾರಿ 10 ವರ್ಷ ನಾವು ಕಾಣ್ತಾ ಇದ್ದೀವಿ. ಆದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಒಬ್ಬ ವ್ಯಕ್ತಿ 2 ಬಾರಿ ಮಾತ್ರ ಆಗಲು ಅವಕಾಶ ಇದೆ. ಇಲ್ಲಿ ಅಧಿಕಾರಾವಧಿ ನಮ್ಮ ದೇಶದಲ್ಲಿ ಅಧಿಕಾರಾವಧಿ 5 ವರ್ಷ ಇದ್ರೆ ಅಮೆರಿಕದಲ್ಲಿ 4 ವರ್ಷ ಇದೆ. ಇದೊಂದು ನೆನಪಿರ್ಲಿ. ನಮ್ಮ ಭಾರತದಲ್ಲಿ ಎಷ್ಟು ಬಾರಿ ಬೇಕಾದ್ರೂ ಆಗ್ಬೋದು, ಅಮೆರಿಕದಲ್ಲಿ ಮಾತ್ರ 2 ಬಾರಿ ಆಗ್ಬೋದು ಅಷ್ಟೇ. ಆದ್ರೆ ಇನ್ನೊಂದು ಮಹಾಭಿಯೋಗ ಇದೆ ಅಲ್ಲ, ಇಲ್ಲಿ ಬಂದಿದೆ ನೆಕ್ಸ್ಟ್ ಪದಚ್ಯುತಿ ಅಂತ ಬರುತ್ತೆ ನೋಡ್ರಿ. ರಾಷ್ಟ್ರಪತಿಯ ಪದಚ್ಯುತಿ, ಮಹಾಭಿಯೋಗ ಅವರನ್ನು ಕೆಳಗಿಳಿಸೋದು ಯಾವ ವಿಧಿ ಅಂತ ಹೇಳಿದೆ. ಈಗ ರಾಷ್ಟ್ರಪತಿ ಪದಚ್ಯುತಿ ಅಥವಾ ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಪತಿ ಪದಚ್ಯುತಿ ಅವಕಾಶ ನೀಡಿದೆ. ನೋಡ್ರಿ, ಮಹಾಭಿಯೋಗ ಅಥವಾ ಕೆಳಗಿಳಿಸುವ ಅಧಿಕಾರ ಸಂಸತ್ತಿಗಿದೆ. ಅದೇ ರೀತಿಯಾಗಿ ಮಹಾಭಿಯೋಗ ಎಷ್ಟನೇ ವಿಧಿ ಅಥವಾ ಪದಚ್ಯುತಿ ಅವಕಾಶ ನೀಡಿದೆ ಅಂತಂದಾಗ 61ನೇ ವಿಧಿಯ ಪ್ರಕಾರ ನಾವು ಕಾಣ್ತಾ ಇದ್ದೀವಿ. ರಾಷ್ಟ್ರಪತಿಯವರನ್ನು ಸಂವಿಧಾನ ಉಲ್ಲಂಘನೆ ಆರೋಪದ ಮೇಲೆ ಅವ್ರು ಏನಾದ್ರು ಕಾನೂನಿನ ಚೌಕಟ್ಟಿನಲ್ಲಿ ನಡೆಯದಿದ್ರೆ ಅಥವಾ ಯಾವುದೇ ಒಂದು ಅನೈತಿಕ ಆರೋಪ ಉಲ್ಲಂಘನೆ ಮಾಡಿದ್ರೆ ಅವರನ್ನು ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಅಧಿಕಾರದಿಂದ ಕೆಳಗಿಳಿಸಬಹುದು. ಅಂದ್ರೆ ಸಡನ್ಲಿ ಕೆಳಗಿಳಿಯಪ್ಪ ನೀನಂತ ಇವತ್ತು ತಿಳಿಸೋದಲ್ಲ. ಏನಾಗುತ್ತಂದ್ರೆ ಅದಕ್ಕಾಗಿ ಮಹಾಭಿಯೋಗವು ಮಾಡುವ ಸಂವಿಧಾನ ಸಂಸತ್ತಿಗೆ ಅಧಿಕಾರ ನೀಡಿದೆ. ಯಾವುದಕ್ಕೆ ಅಧಿಕಾರ ಇದೆ ಅಂದ್ರೆ ಸಂಸತ್ತಿಗೆ ಇದೆ. ರಾಷ್ಟ್ರಪತಿ ಮಹಾಭಿಯೋಗವನ್ನು ಮಾಡುವ 61ನೇ ವಿಧಿಯು ಯಾರಿಗೆ ಅಧಿಕಾರ ನೀಡಲಾಗಿದೆ ಅಂದಾಗ ಇಲ್ಲಿ ಸಂಸತ್ತಿಗೆ ಸಂಪೂರ್ಣವಾದ ಅಧಿಕಾರ ನಾವು ಕಾಣ್ತಾ ಇದೀವಿ ಸ್ನೇಹಿತರೆ. ಸಂಸತ್ತು ಮತ್ತು ಪದಚ್ಯುತಿ ನಿಯಮ ಮಂಡಳಿ ಸಂಬಂಧಿಸಿದಂತೆ 14 ದಿನಗಳ ಮುಂಚಿತವಾಗಿಯೇ ರಾಷ್ಟ್ರಪತಿಯವರಿಗೆ ಲಿಖಿತ ರೂಪದಲ್ಲಿ ಸೂಚನೆ ನೀಡಿರಬೇಕು. ನೋಡಿ ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಎ ಎಂಬ ವ್ಯಕ್ತಿ ರಾಷ್ಟ್ರಪತಿ ಆಗಿದ್ದಾನೆ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಒಂದು ಸಂವಿಧಾನ ಉಲ್ಲಂಘನೆ ಮಾಡಿದ್ದಾನೆ. ಆ ವ್ಯಕ್ತಿಗೆ ಮಹಾಭಿಯೋಗ 61ನೇ ವಿಧಿಯ ಮೂಲಕ ನಾವು ಮಾಡಬೇಕು. ಹಂಗಂದಾಗ ಆ ವ್ಯಕ್ತಿಗೆ ಏನ್ ಮಾಡ್ಬೇಕಂದಾಗ 14 ದಿನಗಳ ಮುಂಚೆ, ಮಹಾಭಿಯೋಗ ಇವತ್ತು ಮಾಡ್ತಾ ಇದೀವಿ ಅಂದ್ರೆ ಇಂದಿನ 14 ದಿನಗಳ ಮುಂಚೆ ನಾವೇನ್ ಮಾಡ್ಬೇಕು, ಅವನಿಗೆ ಲಿಖಿತ ರೂಪದಲ್ಲಿ ಒಂದು ನೋಟಿಸ್ ನೀಡಿರಬೇಕು. ಸೂಚನೆ ಅವರಿಗೆ ತಿಳಿಸಿರಬೇಕು. ಹಾಗಿದ್ದಾಗ ಮಾತ್ರ ಅವನಿಗೆ ಮಹಾಭಿಯೋಗ ಮಾಡಲು ಅನುಕೂಲ. ಸದನದಲ್ಲಿ ಒಟ್ಟು ಸದಸ್ಯರಲ್ಲಿ 2/3 ಬಹುಮತ ಬೇಕಾಗುತ್ತದೆ.
3 ಕಂಪಲ್ಸರಿ ಬಹುಮತ ಅವಶ್ಯಕತೆ ಇದೆ ಅಂತ ನಾವು ಕಾಣಬಹುದಾಗಿದೆ. ಓಕೆನಾ. ಒಟ್ಟು ಸದನದಲ್ಲಿ ಎಷ್ಟಿರ್ಬೇಕಂತಂದ್ರೆ 2/3 ಕಡಿಮೆ ಇಲ್ಲದಷ್ಟು ಅಂಗೀಕಾರ ಬೇಕಾಗುತ್ತದೆ. ಹಂಗಾದಾಗ ಮಹಾಭಿಯೋಗ ಪಾಸ್ ಆಗುತ್ತೆ, ಇಲ್ಲಾಂದ್ರೆ ಆಗೋದು. ಓಕೆ ಸ್ನೇಹಿತರೆ, ಮತ್ತೆ ಈ ನಿರ್ಣಯವನ್ನು ಇನ್ನೊಂದು ಸದನಕ್ಕೆ ಕಳಿಸಬೇಕಾಗುತ್ತೆ. ಅಂದ್ರೆ ಈ ನಿರ್ಣಯವನ್ನು ಏನಾಗುತ್ತೆ ಅಂತಂದಾಗ ಇನ್ನೊಂದು ಸದನಕ್ಕೆ ಕಳಿಸಿ ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾಡಲಾಗಿರುವ ಆರೋಪದ ಬಗ್ಗೆ ವಿಚಾರಣೆ ನಡೆಯುತ್ತದೆ. ಅಲ್ಲಿ ವಿಚಾರಣೆ ಕನ್ಫರ್ಮ್ ಆಯ್ತಂದ್ರೆ ಅವ್ರನ್ನ ಕೆಳಗಿಳಿಸಬಹುದು. ಅದಕ್ಕೆ ನಾವೇನಂತೀವಿ, ವಿಚಾರಣಾ ಸದನ ಅಂತ. ವಿಚಾರಣಾ ಸದನಕ್ಕೆ ರವಾನೆಯಾಗುತ್ತೆ. ಅಲ್ಲಿ ವಿಚಾರಣೆ ಮಾಡಿ ನಂತರ ಅವರನ್ನು ಮಹಾಭಿಯೋಗದ ಮೂಲಕ ಕೆಳಗಿಳಿಸಬಹುದಾಗುತ್ತದೆ. ಇಲ್ಲಿದೆ ನೋಡಿ, 2/3 ಸದಸ್ಯರು ಬಹುಮತದೊಂದಿಗೆ ನಿರ್ಣಯವನ್ನು ಅನುಮೋದಿಸಿದರೆ ಆ ಕ್ಷಣದಿಂದ ರಾಷ್ಟ್ರಪತಿಯವರು ತಮ್ಮ ಪದವಿಯನ್ನು ತ್ಯಜಿಸಬೇಕಾಗುತ್ತದೆ. ಆದರೆ ಇನ್ನೊಂದು, ಭಾರತದ ರಾಜಕೀಯ ಇತಿಹಾಸದಲ್ಲಿ ಇನ್ನೂವರೆಗೂ ಯಾವುದೇ ರೀತಿಯ ಈ ಮಹಾಭಿಯೋಗ ನಾವು ಕಂಡಿಲ್ಲ, ಇನ್ನೂ ಕೂಡ ನೋಡಿಲ್ಲ ಅಂತಾನೆ ಹೇಳ್ಬೋದು. ಆದರೆ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ 62ನೇ ವಿಧಿಯ ಪ್ರಕಾರ 6 ತಿಂಗಳದೊಳಗಾಗಿ ಮತ್ತೆ ಚುನಾವಣೆ ಆಯೋಗದ ಮೂಲಕ ರಾಷ್ಟ್ರಪತಿಯವರನ್ನು ನೇಮಕ ಮಾಡಬೇಕಾಗುತ್ತದೆ, ಚುನಾವಣೆ ನಡೆಸಬೇಕಾಗುತ್ತದೆ ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ಒಂದು ವೇಳೆ ಒಬ್ಬ ರಾಷ್ಟ್ರಪತಿ ಆಕಸ್ಮಿಕವಾಗಿ ಖಾಲಿ ಆಯ್ತು, ಆ ಹುದ್ದೆ ಖಾಲಿ ಆಯ್ತಂದ್ರೆ ಇನ್ನೊಬ್ಬ ವ್ಯಕ್ತಿ ಖಾಲಿ ಆದಾಗ ಚುನಾಯಿತರಾಗಿ ಅಧಿಕಾರ ವಹಿಸ್ಕೊಡ್ತಾರಲ್ಲ, ಅವರಿಗೆ ಏನಾಗಿರುತ್ತಂದ್ರೆ 5 ವರ್ಷ ಅವಧಿ ಇರುತ್ತೆ. 5 ವರ್ಷ. ಇವತ್ತು ಆಕಸ್ಮಿಕ ಡೆತ್ ಆದ್ರು ಇನ್ನೇವನ್ ಆವಾಗ ಚುನಾವಣೆ ಆಯ್ಕೆ ಆಗ್ತಾನೆ, ಇನ್ನೊಬ್ಬ ರಾಷ್ಟ್ರಪತಿ ಆಯ್ಕೆ ಆದಾಗ ಏನಾಗುತ್ತೆ, ಅವನ ಅಧಿಕಾರಾವಧಿಯು ಕೂಡ ಏನಾಗಿರುತ್ತೆ, 5 ವರ್ಷ ಆಡಳಿತದಲ್ಲಿ ಅವರು ಇರ್ತಾರೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್, ರಾಷ್ಟ್ರಪತಿಯವರ ವೇತನ ಮತ್ತು ಭತ್ಯೆ ಇತರ ಸೌಲಭ್ಯಗಳು ಯಾವ ರೀತಿ ಇರ್ತವೆ ಅಂತಂದಾಗ ನೋಡಿ ಸ್ನೇಹಿತರೆ, ಇಲ್ಲಿ ಹೆಂಗಿರುತ್ತಂತಂದಾಗ ವೇತನ ಭತ್ಯೆ ಸೌಲಭ್ಯಗಳು ರಾಷ್ಟ್ರಪತಿಯವರಿಗೆ ಅತ್ಯಂತ ಅನುಕೂಲಕರವಾಗಿ ಕಾಣ್ತಾ ಇದೀವಿ ನಾವು. ಏನಪ್ಪಾ ಅಂತಂದಾಗ ಇಲ್ಲಿ ಏನಾಗುತ್ತಂತಂದಾಗ ರಾಷ್ಟ್ರಪತಿಯವರ ವೇತನ ಭತ್ಯೆ ಸಂಸತ್ತು ಕಾಲಕ್ಕೆ ಅಂದ್ರೆ ಇದು ರಾಷ್ಟ್ರಪತಿಯವರ ವೇತನ ಮತ್ತು ಭತ್ಯೆಯನ್ನು ಯಾರು ನಿರ್ಣಯ ಮಾಡ್ತಾರಂತಂದಾಗ ಸಂಸತ್ತು ಮಾಡುತ್ತದೆ. ಸಂಸತ್ತು ಕಾಲಕ್ಕೆ ನಿರ್ಧರಿಸುವ ಹಕ್ಕನ್ನು ಒಳಗೊಂಡಿದೆ ರಾಷ್ಟ್ರಪತಿಯವರ ವೇತನ ಮತ್ತು ಭತ್ಯೆ. 2018ರ ನಂತರ ವೇತನ ಮತ್ತು ಸೌಲಭ್ಯ ಬದಲಾವಣೆಯಾಗಿರುತ್ತದೆ ಅಂತ ನಾವು ಹೇಳಬಹುದು. ಮೊದಲು ಎಷ್ಟಿತ್ತಂತಂದಾಗ 2.5 ಲಕ್ಷ ಇತ್ತು. ಈಗ 2018ರ ನಂತರ ರಾಷ್ಟ್ರಪತಿಯವರ ಮಾನಸಿಕ ವೇತನ ಅಂದ್ರೆ ತಿಂಗಳಿಗೆ 5 ಲಕ್ಷ ರೂಪಾಯಿ ಕಾಣ್ತಾ ಇದೀವಿ. ಇವರು ಪಿಂಚಣಿ ಅಂದ್ರೆ ತಾವು ಅಲ್ಲಿಂದ ರಾಜೀನಾಮೆ ಅಥವಾ ಅವರು ಅಧಿಕಾರಾವಧಿ ಮುಗಿದ ನಂತರ ಮಂತ್ಲಿ ಪಿಂಚಣಿ ಎಷ್ಟು ಪಡಿತಾರೆ ಅಂದ್ರೆ 1.5 ಲಕ್ಷ ಕೂಡ ಪಡಿತಾರೆ. ನೆನಪಿರಲಿ ಸ್ನೇಹಿತರೆ, 5 ಲಕ್ಷ ಅಧಿಕಾರದಲ್ಲಿರುವಾಗ ಅದಾದ ನಂತರ 1.5 ಲಕ್ಷ ಏನಾಗುತ್ತೆ ಅಂತಂದಾಗ ಕೆಳಗಿಳಿದ ನಂತರ 1.5 ಲಕ್ಷ ರೂಪಾಯಿನ ಮಾನಸಿಕ ಪಿಂಚಣಿ ಪಡಿತಾರೆ ಅಂತ ನಾವು ಇಲ್ಲಿ ಕಾಣಬಹುದಾಗಿದೆ. ಇವರಿಗೆ ಇನ್ನೊಂದು ಏನಿರ್ತಂದ್ರೆ ಕೇಂದ್ರ ಸಂಚಿತ ನಿಧಿಯಿಂದ ಈ ಅಮೌಂಟ್ ಅನ್ನು ಕೊಡಲಾಗುತ್ತೆ. ಎಲ್ಲಿಂದ ಈ ಸ್ಯಾಲ್ರಿ ಅಥವಾ ಮಾನಸಿಕ ವೇತನ ಬರುತ್ತದಂದ್ರ ಕೇಂದ್ರ ಸಂಚಿತ ನಿಧಿಯಿಂದ ನಾವು ಈ ಹುದ್ದೆಗೆ ವೇತನ ಬರೋದನ್ನು ನಾವು ಕಾಣ್ತಾ ಇದೀವಿ. ಇವರಿಗೆ ಆದಾಯದ ತೆರಿಗೆಯಿಂದ ವಿನಾಯಿತಿ, ಆದಾಯ ತೆರಿಗೆ ವಿನಾಯಿತಿ ಇದೆ. ತೆರಿಗೆ ವಿನಾಯಿತಿ ಇದೆಯೋ ಇಲ್ಲ ಅಂತ ಕೇಳ್ತಾರೆ, ವಿನಾಯಿತಿ ಇದೆ. ಆದಾಯ ತೆರಿಗೆಯಿಂದ ವಿನಾಯಿತಿ ನಾವು ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಓಕೆನಾ. ಆ ನಂತರ ನೋಡ್ರಿ, ಅಧಿಕಾರಾವಧಿ ಮುಗಿದ ತಕ್ಷಣ ನಂತರ ಅಥವಾ ರಾಜೀನಾಮೆ ನೀಡಿದ ನಂತರ ಪಿಂಚಣಿ ಪಡೆಯಲು ಅರ್ಹರಾಗುತ್ತಾರೆ. ನೋಡ್ರಿ, 1.5 ಲಕ್ಷ ಪಡೆಯಲು ಅರ್ಹರು ಯಾವಾಗ ಆಗ್ತಾರೆ ಅಂದ್ರೆ ತಮ್ಮ ರಾಜೀನಾಮೆ ಅಥವಾ ಅಧಿಕಾರ ಮುಗಿದ ನಂತರ 5 ವರ್ಷದವರೆಗೂ ಮಂತ್ಲಿ 5 ಲಕ್ಷ ರೂಪಾಯಿ ವೇತನ ಪಡಿತಾರೆ. ನೋಡ್ರಿ ಎಷ್ಟು ಅದೃಷ್ಟ ಇದೆ ಅವ್ರದ್ದು. ನೆಕ್ಸ್ಟ್,
ಅದು ಅಲ್ಲದೆ ಇನ್ನೂ ಹೆಚ್ಚಿನ ಕೆಲವು ಭತ್ಯೆಗಳು ನೀಡಲಾಗುತ್ತೆ. ಉಚಿತ ಸಾರಿಗೆ ಇರ್ಬೋದು, ದೂರವಾಣಿ ಇರ್ಬೋದು, ವಿಮಾನದಲ್ಲಿ ಬೇರೆ ದೇಶಕ್ಕೆ ಹೋಗ್ಲಿ ನಮ್ಮ ದೇಶದಲ್ಲಿ ಸುತ್ತಾಡ್ಲಿ ಉಚಿತ ಇರುತ್ತೆ. ರೈಲುಗಳಲ್ಲಿ ಕೂಡ ಉಚಿತ ಇರುತ್ತೆ. ಮತ್ತೆ ಅದೇ ರೀತಿ ಸಂವಿಧಾನ 59ನೇ ವಿಧಿಯ ಪ್ರಕಾರ ನೋಡ್ರಿ, 59ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರಿಗೆ ವೇತನ ಭತ್ಯೆ ಸೌಲಭ್ಯಗಳನ್ನು ಅನಾನುಕೂಲವಾಗುವಂತೆ ವ್ಯತ್ಯಾಸ ಸುಗಮಗೊಳಿಸುವಂತಿಲ್ಲ. ಅವರಿಗೆ ಅನುಕೂಲಕರವಾಗಿರಬೇಕು. 59ನೇ ವಿಧಿಯ ಪ್ರಕಾರ ಅನಾನುಕೂಲ ಆಗದಂತೆ ನೋಡಿಕೊಳ್ಳಬೇಕಾಗುತ್ತದೆ. ಇದು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಇಷ್ಟು ನಾವು ನೋಡಿದ್ವಿ. ಅದೇ ರೀತಿಯಾಗಿ ಮುಂದೆ ನೋಡ್ತಾ ಹೋಗೋಣ. ನೋಡಿ, ಪ್ರಮಾಣ ವಚನ. ಇವರ ಪ್ರಮಾಣ ವಚನ ಎಲ್ಲಿ ಎಷ್ಟನೇ ವಿಧಿ ಪ್ರಕಾರ ಅಂದ್ರೆ 60ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಗೌಪ್ಯತೆ ಪರಿಪಾಲನೆಯನ್ನು ಸ್ವೀಕರಿಸ್ತಾರೆ ಅಂತ ನಾವು ಹೇಳ್ಬೋದು. ಇವರಿಗೆ ಪ್ರಮಾಣ ವಚನವನ್ನು ನೀಡುವಂತಹ ಅವರು ಯಾರು ಅಂತಂದಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಂತ ನಾವು ಹೇಳ್ಬಹುದು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ಪ್ರಮಾಣ ವಚನವನ್ನು ನೀಡ್ತಾರೆ ರಾಷ್ಟ್ರಪತಿಯವರಿಗೆ. 60ನೇ ವಿಧಿಯ ಪ್ರಕಾರ ಅದನ್ನು ನೆನಪಿರಲಿ. ಓಕೆ, ಅವರ ವಿಧಿವಿಧಾನಗಳು, ಆಯ್ಕೆಗಳು, ಅದೇ ರೀತಿಯಾಗಿ ಅವರ ಚುನಾವಣೆ ನೋಡಿದ್ವಿ, ಅಧಿಕಾರ ಅವಧಿ ನೋಡಿದ್ವಿ, ಅವರ ವೇತನ ಭತ್ಯೆ ನೋಡಿದ್ವಿ. ಈಗ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಇನ್ನೊಂದು ನೆನಪಿರಲಿ, ಅವರ ಕಾರ್ಯಾಂಗದ ಬಗ್ಗೆ ತಿಳಿಸುವಿದೆ ಅಂತ ನಾನು ಮೊದಲೇ ಹೇಳಿದೆ. 53ನೇ ವಿಧಿಯು ಅವರಿಗೆ ಪ್ರಕಾರ ಕೇಂದ್ರ ಸರ್ಕಾರದ ಸಮಸ್ತ ಕಾರ್ಯನಿರ್ವಾಹ ಅಧಿಕಾರಿ ರಾಷ್ಟ್ರಪತಿಯೇ ಆಗಿರ್ತಾರೆ. ರಾಷ್ಟ್ರಪತಿಗಳು ಇವರು ಏನಂದ್ರೆ ರಬ್ಬರ್ ಸ್ಟಾಂಪ್ ಇದ್ದಂತೆ ಅಂತ ನಾವು ಕಾಣ್ತಾ ಇದ್ದೀವಿ. ನೋಡಿ, ಸಂವಿಧಾನದ 53ನೇ ವಿಧಿಯ ಪ್ರಕಾರ ಸರ್ಕಾರದ ಸಮಸ್ತ ಕಾರ್ಯನಿರ್ವಾಹ ಅಧಿಕಾರಿ ಇವರಾಗಿರುತ್ತದೆ, ಇವರಲ್ಲಿ ನೆಲೆಸಿರುತ್ತದೆ ಅಂತ ನಾವು ಹೇಳಬಹುದು. 74ನೇ ವಿಧಿ ನೋಡಿ, 78 ತನ ಇದೆ. 74ನೇ ವಿಧಿಯು ಪ್ರಕಾರ ಮಂತ್ರಿ ಮಂಡಲ ಸಲಹೆ ಮೇರೆಗೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ರಾಷ್ಟ್ರಪತಿ ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಯಾಗಿದ್ದು ನಾಮ ಮಾತ್ರ ಕಾರ್ಯಾಂಗರಾಗಿರುತ್ತಾರೆ. ಮುಖ್ಯ ಕಾರ್ಯನಿರ್ವಾಹಕರಾಗಿದ್ರು ಕೂಡ ಹೆಸರಿಗೆ ಮಾತ್ರ ಇವರು ಕಾರ್ಯಾಂಗವಾಗಿರುತ್ತಾರೆ, ಕಾರ್ಯದರ್ಶಿಯಾಗಿರುತ್ತಾರೆ ಅಂತ ನಾವು ಹೇಳಬಹುದು. ಎಷ್ಟನೇ ವಿಧಿಯ ಪ್ರಕಾರ ಮಂತ್ರಿಮಂಡಲ ಸಲಹೆ ಮೇರೆಗೆ 74ನೇ ವಿಧಿಯ ಪ್ರಕಾರ ಅಂತ ನಾವು ಹೇಳಬಹುದು. ಅಂದ್ರೆ ಇಲ್ಲಿ ಈ ಮಾತಿನ ಮೂಲಕ ಏನ್ ತಿಳಿಯುತ್ತೆ ಅಂತಂದಾಗ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಏನಂದಾಗ ರಾಷ್ಟ್ರಪತಿಯವರನ್ನು ರಬ್ಬರ್ ಸ್ಟಾಂಪಿಗೆ ಹೋಲಿಸಲಾಗಿದೆ. ಯಾಕಂತಂದಾಗ ರಾಷ್ಟ್ರ ಅಧ್ಯಕ್ಷ ಸ್ಥಾನವನ್ನು ಗ್ರೇಟ್ ಬ್ರಿಟನ್ ರಾಜ ಅಥವಾ ರಾಣಿ ಸ್ಥಾನಕ್ಕೆ ಹೋಲಿಸಬಹುದು. ಮುಖ್ಯ ಕಾರ್ಯಾಂಗದ ಅಧಿಕಾರಿ ಆದ್ರೂ ಕೂಡ ಮಂತ್ರಿ ಮಂಡಲ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸ್ತಾರಲ್ಲ, ಅದಕ್ಕಾಗಿ ಇವರನ್ನು ರಬ್ಬರ್ ಸ್ಟಾಂಪಿಗೆ ಹೋಲಿಸಲಾಗಿದೆ ಅಂತ ನಾವು ಹೇಳ್ಬಹುದು. ಯಾಕಂತಂದಾಗೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಅರ್ಹತೆ ಇವರಿಗೆ ಇರುವುದಿಲ್ಲ. ಮಂತ್ರಿ ಮಂಡಲ ಸಲಹೆ ಮೇರೆಗೆ ಅದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಇವರಿಗೆ ರಬ್ಬರ್ ಸ್ಟಾಂಪ್ಗೆ ಹೋಲಿಸಲಾಗಿದೆ ಅಂತ ನಾವು ಹೇಳಬಹುದಾಗಿದೆ. ಓಕೆ ಸ್ನೇಹಿತರೆ, ಇವರ ಕಾರ್ಯಗಳು ಏನೇನು ನಾವು ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಕಾರ್ಯಾಂಗೀಯ ಅಧಿಕಾರ ನೋಡ್ತೀವಿ, ಮಿಲಿಟರಿ ಅಧಿಕಾರ ನೋಡ್ತೀವಿ, ರಾಜತಾಂತ್ರಿಕ ಅಧಿಕಾರ ಮತ್ತು ಕಾರ್ಯಗಳು ನೋಡ್ತೀವಿ, ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು ನೋಡ್ತೀವಿ, ಹಣಕಾಸು ಅಧಿಕಾರ ಮತ್ತು ಕಾರ್ಯಗಳು ನೋಡ್ತೀವಿ, ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಅಧಿಕಾರಗಳು ನಾವು ನೋಡ್ತೀವಿ. 3 ಕಾಣ್ತಿದೀವಿ. ವಿವೇಚನಾ ಅಧಿಕಾರಿಗಳು ಅಂತಂದಾಗ ಇಲ್ಲಿ ನೋಡ್ತೀವಿ ವಿಟೋ ಅಧಿಕಾರ ಅಂತೀವಿ, ನಿರಂಕುಶ ವಿಟೋ, ಪಾಕೆಟ್ ವಿಟೋ ಅಂತೀವಿ. ಅದೇ ರೀತಿ ಮರುಪರಿಶೀಲನಾ ವಿಟೋ ಅಂತ ಕರಿತೀವಿ. ಇಲ್ಲಿ ರಾಷ್ಟ್ರಪತಿಗಳು 111ನೇ ವಿಧಿಯ ಪ್ರಕಾರ ವಿಟೋ ಅಧಿಕಾರವನ್ನು 3 ವಿಧದಲ್ಲಿ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಇಷ್ಟು ಇವತ್ತಿನ ವಿಡಿಯೋಲ್ಲಿ ನಾನು ತರಗತಿಯಲ್ಲಿ ಇಷ್ಟು ತಿಳಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನೇನ್ ಮಾಡ್ತೀನಿ, ಮುಂದುವರೆದ ಭಾಗವನ್ನು ನಾನು ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ ಇನ್ನೂವರೆಗೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಅದೇ ರೀತಿಯಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವೆಲ್ಲ ಪುಸ್ತಕಗಳನ್ನು
ಓದಿದ್ರೆ ಈಸಿಯಾಗಿ ನಾವು ಸ್ಕೋರ್ ಮಾಡಬಹುದು. ಅದೇ ರೀತಿಯಾಗಿ ಗೋರ್ಮೆಂಟ್ ರೆಫರೆನ್ಸ್ ಬುಕ್ ಯಾವ್ಯಾವ ಇದಾವೆ, ಅದೇ ರೀತಿಯಾಗಿ ಬೇರೆ ಯಾರೆಲ್ಲ ಪುಸ್ತಕವನ್ನು ಆಥರ್ಸ್ ತಗೊಂಡ್ರೆ ನಾವು ಈಸಿಯಾಗಿ ಅಚೀವ್ ಮಾಡ್ಬೋದು ಅನ್ನೋದು ಕೂಡ ನಾನು ಮುಂದಿನ ವಿಡಿಯೋನ ತರ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇನ್ನು ನಿಮಗೆ 1 ಮಂತ್ ಉಳಿದಿದೆ KS ಪ್ರಿಲಿಮ್ಸ್ಗೆ, ಅದೊಂದು ನೆನಪಿರಲಿ. ಓಕೆ ಸ್ನೇಹಿತರೆ, ಅದೇ ರೀತಿಯಾಗಿ ರಾಷ್ಟ್ರಪತಿಗಳ ಕಾರ್ಯಗಳು ಮುಗಿದ ನಂತರ 63ನೇ ವಿಧಿಯ ಪ್ರಕಾರ ಉಪ ರಾಷ್ಟ್ರಪತಿ ಬಗ್ಗೆ ನಾವು ನೋಡೋಣ. ನಮಗೆ ಏನು ಸಂವಿಧಾನದ 63ನೇ ವಿಧಿಯ ಪ್ರಕಾರ ಉಪ ರಾಷ್ಟ್ರಪತಿ ಬಗ್ಗೆ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ, ಅದನ್ನು ಕೂಡ ಮುಂದುವರಿಸೋಣ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು.